ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಸ್ಪೆಷಲ್ ರಾಜಸ್ಥಾನಿ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಕೆಲವ್ರಿಗೆ ನಿಮ್ಮಲ್ಲಿ ಗೊತ್ತಿರ್ಬೋದು, ನಂತರ ಯಾರೋ ಹೊಸ್ದಾಗಿ ಕಲ್ತು ಮಾಡ್ತೀರಾ ಅವರಿಗೋಸ್ಕರ ಈ ವಿಡಿಯೋ. ಹಾಗೆ ಬನ್ನಿ ನೋಡೋಣ. ಸೋರೆಕಾಯಿ ಪರೋಟ ಮತ್ತು ಹಸಿ ಅರಿಶಿಣದ ಕರಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಸೋರೆಕಾಯಿ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಇಲ್ಲಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳ್ಕೊಂಡು ತುರಿದು ಇಟ್ಕೊಂಡಿದ್ದೀನಿ. ನಂತರ ಒಂದು ಬಾಣಲಿ ತೊಗೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ, ಅದು ಕಾಯ್ದ ನಂತರ ಒಂದು ಅರ್ಧ ಸ್ಪೂನ್ ಜೀರಿಗೆ, ಚಿಟಿಕೆ ಹಿಂಗೆ ಹಾಕಿ ತುರಿದು ಇಟ್ಕೊಂಡಿರುವಂಥ ಸೋರೆಕಾಯಿನ ರಸ ತೆಗೆದು ಚೆನ್ನಾಗಿ ಹಿಂಡಿ ಆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಸೋರೆಕಾಯಿ ಹಸಿ ವಾಸನೆ ಹೋಗೋ ತನಕ ಬಾಣಲಿನಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಅದಕ್ಕೆ ಅದು ತಣ್ಣಗಾದ ನಂತರ ಅದಕ್ಕೆ ಗೋಧಿ ಹಸಿಟ್ಟು ಹಾಕ್ಕೊಂಡು ನಾವು ಸೋರೆಕಾಯಿ ರಸ ತೆಗ್ದಿದ್ವಲ್ಲ ಆ ರಸದಲ್ಲೇ ಎಷ್ಟಾಗುತ್ತೋ ಅಷ್ಟು ಆ ರಸ ಯೂಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇಲ್ಲಿ. ನಂತರ ರಸ ಸಾಲಿಲ್ಲ ಅಂದರೆ ನೀರು ಚಿಮ್ಕಿಸ್ಕೊಂಡು ಕೂಡ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಸೇಮ್ ಚಪಾತಿ ಹೇಗೆ ಹರಿತೀವೋ ನಾವು ಹರಿದು ಬೇಯಿಸ್ಕೊಂಡ್ರೆ ಸೋರೆಕಾಯಿ ಪರೋಟ ರೆಡಿ. ಇಲ್ಲಿ ಈಸಿ ಇದೆ, ಇದೇನೇನಿಲ್ಲ. ಇಲ್ಲಿ ನಮಗೆ ಹೊಸದಾಗಿರೋದು ಏನಂದರೆ ಅರಿಶಿಣದ ಕರಿ. ಇದು ಸಾಮಾನ್ಯವಾಗಿ ನಮ್ಮ ಕಡೆ ಮಾಡೋದಿಲ್ಲ, ಇದು ನಾರ್ತ್ ಇಂಡಿಯನ್ ಡಿಶ್ಶು. ಫಸ್ಟಿಗೆ ನಾವಿದೆ ಹಸಿ ಅರಿಶಿಣ ಈ ಥರ ಸಿಗುತ್ತೆ, ಶುಂಠಿ ಥರ ಇರುತ್ತೆ ನೋಡೋಕ್ಕೆ. ಅದನ್ನು ತೊಗೊಂಡು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಹಾಗೆ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇಲ್ಲಿ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಧನಿಯಾ ಪುಡಿ, ಅಚ್ಕಾರದ ಪುಡಿ, ಉಪ್ಪು ಹಾಗೆ ಜೀರಿಗೆ ಸೋಂಪಿನ ಪುಡಿ ತೊಗೊಂಡಿದ್ದೀನಿ. ಮೊಸರು, 1 ಬಟ್ಲು ಮೊಸರು ಬೇಕಾಗುತ್ತೆ. ಫಸ್ಟಿಗೆ ಏನು ನಾನು ಹೇಳಿದ ಥರ ಅರಿಶಿನ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಪಾತ್ರೆ ಇಟ್ಕೊಂಡು 1 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ನಾವಿಲ್ಲಿ ಅರಿಶಿಣನೇ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಅದ್ರ ಜೊತೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಮೆತ್ತಗಾಗೋವರೆಗೂ ಬಾಡಿಸ್ಕೊಂಡು ನಂತರ ಟೊಮೊಟೊ ಹಾಕ್ಕೊಂಡು ಸೇಮ್ ಅದೇ ಥರ ಟೊಮೊಟೊ ಸಾಫ್ಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಕೈ ಆಡಿಕೊಂಡು ನಂತರ ಬಟಾಣಿ ಸೇರಿಸ್ಕೊಂಡಿದ್ದೀನಿ. ಬಟಾಣಿ ಸೇರಿಸ್ಕೊಂಡ್ಮೇಲೆ ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ, ಇದು ಜಸ್ಟ್ ಫಾರ್ ಏನಂತರ ಟೇಸ್ಟ್ಗೋಸ್ಕರ ಮಧ್ಯೆ ಮಧ್ಯೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಂಡಿರುವಂಥದ್ದು. ಇದು ಹಾಕ್ಕೊಂಡಿದ್ದೀನಿ. ನಂತರ ನಾನು ಹಸಿ ಮಸಾಲೆ ಪುಡಿ ಮಸಾಲೆಗಳೇನಿತ್ತು ಅದನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಅದು ಸೀದೋಗದೆ ಇರೋ ಥರ ಚೆನ್ನಾಗಿ ಅದ್ರ ಜೊತೆ ಬೆರೆಸ್ಕೋಬೇಕು, ಅಂದರೆ ಕೈ ಆಡ್ಕೋಬೇಕು. ಚೆನ್ನಾಗಿ ಕೈ ಆಡಿದಾಗ ಈ ಥರ ಎಣ್ಣೆ ಕಾಣಿಸುತ್ತೆ, ಅಲ್ಲಿಗೆ ಮಸಾಲೆನೂ ಕೂಡ ಬೆಂದಿದೆ ಅಂತ ಅರ್ಥ. ನಂತರ ಅದಕ್ಕೆ ಮೊಸರು ಸೇರಿಸ್ಕೊಂಡು ಚೆನ್ನಾಗಿ ಮೊಸರು ಹೊಡ್ಕೊಳ್ದೇ ಇರೋ ರೀತಿ ಚೆನ್ನಾಗಿ ಈ ಥರ ಕೈ ಬಿಡ್ದಂಗೆ ಕೈ ಆಡಿಕೊಂಡು ಗ್ರೇವಿ ಅದಕ್ಕೆ ನಾವು ಇದನ್ನು ತಂದ್ಕೋಬೇಕು. ನೀರು ಬೇಕಿದ್ದಲ್ಲಿ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನಂತರ ಚೆನ್ನಾಗಿ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತಲ್ಲ, ಆಗ 1-2 ಹಸಿಮೆಣ್ಸಿನ್ಕಾಯಿನ ಫ್ಲೇವರಿಗೋಸ್ಕರ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಒಂದು ಇಲ್ಲಿ ಏನು ಅಂದರೆ ಇದೆಲ್ಲ ಫುಲ್ ಪಲ್ಯ ಆಗೋವರೆಗೂ, ಕರಿ ಆಗೋವರೆಗೂ ಮುಚ್ಚಿ ಬೇಯಿಸೋ ಹಾಗಿಲ್ಲ. ಇದನ್ನು ಕೈ ಆಡ್ತಾನೇ ಇರಬೇಕು, ಕೈ ಆಡ್ತಾನೆ ಬೇಯಿಸಬೇಕು. ನಂತರ ಇಲ್ಲಿ ಚಪಾತಿ ಜೊತೆ ಸೋರೆಕಾಯಿ ಪರೋಟ ಏನು ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆ ನಾನು ಅರಿಶಿಣದ ಕರಿನ ಸರ್ವ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.